ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ಬ್ಲಾಗ್ ಏನು ಅಂತ ಈಗ ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರ. ಊರಲ್ಲಿದ್ದೀವಲ್ವಾ, ನಮ್ಮ ಹಳ್ಳಿ ಮನೆ ಹೇಗಿದೆ ಅಂತ ಹೋಮ್ ಟೂರ್ ಮಾಡೋಣ ಅಂತ. ಟೈಮ್ ವೇಸ್ಟ್ ಮಾಡಿದೆ, ಫಟಾಫಟ್ ಅಂತ ತೋರಿಸ್ಬಿಡ್ತೀನಿ. ಮೊದಲು ಇದು ಔಟ್ ಸೈಡು ಈ ಥರ ಇದೆ. ಔಟ್ಲುಕ್ ಒಂದ್ಸಲಿ ತೋರಿಸ್ಬಿಡಿ. ಓಕೆ, ಜಾಸ್ತಿ ಸುಮ್ಮನೆ ಅನ್ಸುತ್ತೆ ಹಿಂಗೆ ಅನ್ಬೇಕಷ್ಟೆ. ಓಕೆ, ಹಿಂಗೆ ಗೇಟ್ ಓಪನ್ ಮಾಡಿಕೊಂಡು ಬಂದರೆ ಈ ಸೈಡ್ ಫುಲ್ಲು ಶೋ ಪ್ಲ್ಯಾಂಟ್ಸ್ ಇದೆ. ಇದು ತುಳಸಿ ಎಲ್ಲ ನೋಡ್ಕೊಬೋದು. ಇದು ಕಾಫಿ ಗಿಡ, ಕಾಫಿ ಇದು ಯಾವ ಗಿಡ ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್, ನೋಡೋಣ. ನಾನು ಅದನ್ನು ಕ್ರಿಸ್ಮಸ್ ಟ್ರೀ ಥರ ಇದೆಯಲ್ಲ, ಅದಕ್ಕೆ ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತೀನಿ. ಆ್ಯಂಡ್ ಈವನ್ ಈ ಸೈಡ್ನೂ ಅಷ್ಟೇ ಸುಮಾರು ಶೋ ಪ್ಲ್ಯಾಂಟ್ಸ್ನ ಹಾಕಿದ್ದಾರೆ. ಇದು ಸೇಮ್ ಪ್ಲ್ಯಾಂಟು, ಗೊತ್ತಿರೋರು ಕಮೆಂಟ್ ಮಾಡಿ. ಆ್ಯಂಡ್ ಫುಲ್ ಕಾಂಪೌಂಡ್ ಒಂದ್ಸರಿ ತೋರಿಸ್ಬಿಡಿ. ಫುಲ್ಲು ಕಾಂಪೌಂಡ್ ಈ ಥರ ಇದೆ. ನಾವು ಹೋಮ್ ಟೂರ್ ಮಾಡಬೇಕು ಅಂತ ಏನೂ ಸೆಪ್ರೇಟಾಗಿ ರೆಡಿ ಮಾಡಿಲ್ಲ. ಮನೆ ಹೇಗಿದೆ ಹಾಗೇ ರೆಕಾರ್ಡ್ ಮಾಡ್ತಿದ್ವಿ. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಹಿಂಗೆ ಲೆಫ್ಟ್ ಸೈಡ್ ಬಂದರೆ ಇಲ್ಲಿ ಒಂದು ಈ ಥರ ಸ್ಪೇಸ್ ಇದೆ. ಏನಕ್ಕೆ ಅಂತ ಅಂದರೆ ಪಾತ್ರೆ ಗೀತ್ರೆ ತೊಳೆಯೋದಕ್ಕೆ. ಇಲ್ಲಿ ತೊಳೆಯೋದಿಲ್ಲ, ಅಂದರೆ ದಡ್ಸಾಗಿ ಏನಾದರೂ ಫಂಕ್ಷನ್ ಮಾಡಿ ಜಾಸ್ತಿ ಪಾತ್ರೆ ಆಗುತ್ತಲ್ಲ, ಆವಾಗ ಇಲ್ಲಿ ವಾಶ್ ಮಾಡ್ತೀವಿ. ಆ್ಯಂಡ್ ಇದು ಒಂದು ಆ್ಯಕ್ಟಿವಾ ಗಾಡಿ ಇದೆ. ಅದು ಸಿಲಿಂಡರ್ ಏರಿಯಾ. ಇಲ್ಲೆಲ್ಲ ಹೊರಗಡೆ ಯಾರಾದರೂ ಬಂದವರು ಕುತ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ರೀತಿ ಚೇರ್ ಹಾಕಿದ್ದೀವಿ. ಆ್ಯಂಡ್ ಈ ಸೈಡ್ ಬಂದರೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇದೆ. ಮನೆ ಒಳಗಡೆ ಕುತ್ಕೊಂಡು ಯಾರೂ ಊಟ ಮಾಡೋದಿಲ್ಲ, ಹಾಗಾಗಿ ಈಚೆಗಡೆ ಹಾಕ್ಬಿಟ್ಟಿದ್ದೀವಿ. ಮನೆ ಎಂಟರ್ ಆಗೋಣ. ಈ ಮನೆ ಎಂಟರ್ ಆಗಿದ ತಕ್ಷಣ 3 ಪಾರ್ಟಲ್ಲಿ ಡಿವೈಡ್ ಆಗಿರುತ್ತೆ, ಆಯಿತಾ. ಫಸ್ಟು ಈ ಒಂದು ಪಾರ್ಟ್ ನೋಡ್ಕೊಂಬಿಡಿ. ಇದೆಲ್ಲ ಏನಪ್ಪ ಅಂತ ಅಂದರೆ ಅಕ್ಕಿ, ರಾಗಿ ಏನು ಬೆಳೆದಿದ್ದಾರೆ ಅದನ್ನ ಇಲ್ಲಿ ಈ ರೀತಿ ಜೋಡಿಸಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇದು ನಮ್ಮ ಮನೆಯ UPS. ಇದು ಸೋಫಾ ಸೆಟ್ ಏನಿದೆ ಅದರ ಒಂದು ಚೇರು. ಆ್ಯಂಡ್ ಇದೆಲ್ಲ ಡೈನಿಂಗ್ ಟೇಬಲ್ ಇದೆಯಲ್ಲ ಅದ್ರ ಚೇರು. ಯೂಸ್ ಮಾಡ್ತೀವಿ ಅಂತ ಮಾತ್ರ ತೊಗೊಳ್ತೀವಿ. ಆ್ಯಂಡ್ ಈ ರೂಮಲ್ಲಿ ಈ ಮನೇಲಿ ಒಟ್ಟು 4 ರೂಮ್ ಇದೆ. ಯಾಕಂತೂ ಎಕ್ಸ್ಪ್ರೆಷನ್ 4 ರೂಮ್ ಇದೆ ಆಯಿತಾ. ಅದರಲ್ಲಿ ಇದು ಮೊದಲನೇ ರೂಮ್. ಏನಿಲ್ಲ, ಲೈಟ್ ಆಗಿ ಜನರಲ್ ನಾರ್ಮಲ್ ಒಂದು ಬೆಡ್ಡು. ಇಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಮಲ್ಕೋತಾರೆ. ಇದು ಅವರ ಹಳೆ ಕಾಲದ ಬೀರು. ಅಂಥದ್ದೇನು ತೋರಿಸೋ ಅಂಥದ್ದೇನೂ ಇಲ್ಲ. ಎಸ್, ಇಷ್ಟು ಒಂದು ಪಾರ್ಟ್. ಆ್ಯಂಡ್ ಇದು ಸೆಕೆಂಡ್ ಪಾರ್ಟ್. ಮನೆ ಒಳಗಡೆ ಎಂಟರ್ ಆಗಿದ ತಕ್ಷಣ ನಮಗೆ ದೊಡ್ಡದಾಗಿ ಈ ಥರ ಒಂದು ಹಾಲ್ ಸಿಗುತ್ತೆ. ನೋಡ್ಕೊಳ್ಬೋದು ನೀವು. ಒಂದು ಕಡೆಯಿಂದ ಫಸ್ಟಿಂದ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಊಟ ಮಾಡ್ತಾರೆ ಅವ್ರು ನಮ್ಮ ಅತ್ತೆ. ಕಂಪ್ಲೀಟಾಗಿ ಹಾಲ್ ನಮಗೆ ಈ ಥರ ಸಿಗುತ್ತೆ, ನೋಡ್ಬೋದು. ಅದು ನೀವು ಮೇಯ್ನ್ ಡೋರ್. ಅದು ಡೋರಿಂದ ಬರ್ತಾ ಇದ್ದಂಗೆ ರೈಟ್ ಸೈಡ್ ಆ ಥರ ಇದೆ, ತೋರಿಸ್ಬಿಡಿ. ಇಲ್ಲಿ ಒಂದು ಸೋಫಾ ಸೆಟ್ ಇದೆ, ಹಾಗೆ ಅದು ಮುಂದೆ ಒಂದು ಡೈನಿಂಗ್ ಟೇಬಲ್. ಇಲ್ಲಿ ನಾರ್ಮಲ್ ಫ್ರಿಜ್ಜು. ಇದು ಡೈನಿಂಗ್ ಟೇಬಲ್ ಏನಿದೆ ಅದು ಚೇರು. ಇದೇನು ಅಂತಂದರೆ ಇಲ್ಲಿಂದ ಮೇಲೆ ಹಿಂಗೆ ಹತ್ಕೊಂಡು ಹೋದರೆ ಅಲ್ಲಿ ಮೇಲೆ ಸ್ಟೋರೇಜ್ಗೆ ಅಂತ ಹಟ್ಟ ಅಂತ ಹಳ್ಳಿನಲ್ಲಿ ಹಟ್ಟ ಇರುತ್ತೆ. ಅದು ಮೇಲೆಲ್ಲ ಫುಲ್ ಸ್ಟೋರೇಜ್ ಇರುತ್ತೆ. ಸಾಕು ಬಾ ಅಲ್ಲಿಂದ ಇದೊಂದು ರೂಮು. ಈ ರೂಮ್ ಏನಂದರೆ ಈ ರೂಮಲ್ಲಿ ಯಾರೂ ಮಲ್ಕೊಳ್ಳಲ್ಲ. ಇದು ಫುಲ್ಲು ಬಟ್ಟೆಗಳ ರೂಮ್ ಅಂತಲೇ ಇದು ಫುಲ್ಲು ಎಲ್ಲ ನಮ್ಮ ಮನೇಲಿ ಎಷ್ಟು ಜನ ಇದ್ದೀವಿ ಅವ್ರ ಬಟ್ಟೆ ಎಲ್ಲನೂ ಈ ರೂಮಲ್ಲಿ ಫುಲ್ ಡಂಪ್ ಮಾಡಿಬಿಟ್ಟಿದ್ದೀವಿ. ಸೊ ಬಟ್ಟೆಗಳಿಗೆ ಅಂತಲೇ ಒಂದು ರೂಮ್ ಇಟ್ಟಿರೋದು. ಆ್ಯಂಡ್ ಅದು ನಾವು ಬಂದಿದ್ದೀವಿ ಅಂತ ಅಂದ್ಬಿಟ್ಟು ಒಬ್ಬಟ್ಟು ಮಾಡಿದ್ರು, ಮನೆ ಕಾಯಿ ಒಬ್ಬಟ್ಟು. ಅದು ಇದು ಸೆಕೆಂಡ್ ರೂಮ್, ಆಯಿತಾ. ಇನ್ನು 3ನೇ ರೂಮ್ ಬಂದು ಈ ಮನೆ 3ನೇ ರೂಮ್ ಬಂದು ಈ ಕಡೆ ಸೈಡ್ ಇದೆ. ಇದು ನನ್ನ ಮಗಳು ಖುಷಿ ಫೋಟೋ. ಇದು 3ನೇ ರೂಮು.
ರೂಮಿಂದ ಲೆಫ್ಟ್ ಸೈಡೇ ದೇವ್ರ ಮನೆ ನೋಡ್ಬೋದು. ನಮ್ಮ ಮನೇಲಿ ದೇವ್ರ ಮನೆ ಸಿಂಪಲಾಗಿ ಈ ರೀತಿ ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಸುಮ್ಮನೆ ಒಂದು ಕಳಸ, ಒಂದು ಫೋಟೋ ಈ ರೀತಿ. ಎಡಗಡೆ ಸೈಡ್ಗೆ ನಮಗೆ 4ನೇ ರೂಮ್ ಸಿಗುತ್ತೆ. ಇದು ಆವಾಗಲೇ ಪಾಪು ಮಲ್ಕೊಂಡಿದ್ದಿಲ್ಲ, ಆ ರೂಮಲ್ಲಿ ನಾವು ಬಂದಾಗ, ಊರಿಗೆ ಬಂದಾಗ ನಾವು ಮಲ್ಕೊಳ್ತೀವಿ. ಇದು ಸುಮ್ಮನೆ ಹಾಗೆ ಗೆಸ್ಟ್ ರೂಮ್ ಥರ. ಅದು ಬೆಡ್ ಸ್ಪ್ರೆಡ್ ಎಲ್ಲನೂ ಒಗೆಯೋದಕ್ಕೆ ಅಂತ ಅಂದ್ಬಿಟ್ಟು ವಾಷಿಂಗ್ ಮಿಷಿನ್ ಹಾಕಿದ್ರು. ಸುಮ್ಮನೆ ಸಿಂಪಲ್ ರೂಮ್. ಇದು ಸೆಕೆಂಡ್ ಪಾರ್ಟ್ ಆಯಿತಾ. ನೆಕ್ಸ್ಟ್ ಮೂರನೇ ಪಾರ್ಟ್. ಇನ್ನೊಂದು ಸ್ಟೆಪ್ ಒಳಗಡೆ ಬಂದರೆ ಎಂಟರ್ ಆಗಿದ ತಕ್ಷಣ ನಮಗೆ ಲೆಫ್ಟ್ ಸೈಡಲ್ಲಿ ಕಾಮನ್ ವಾಶ್ರೂಮು. ಎಲ್ಲರ ಮನೇಲಿ ಹೇಗಿರುತ್ತೆ ಹಾಗೇನೆ. ಎಸ್, ಅದಾಗಿದ ತಕ್ಷಣ ಇಲ್ಲಿ ನನ್ನ ಮಕ್ಕಳದು ಮತ್ತು ನನ್ನ ಮೈದೂರು ಮಗಂದು ಎಲ್ಲ ಆಟ ಸಾಮಾನುಗಳನ್ನ ಫುಲ್ ಇಲ್ಲಿ ಡಂಪ್ ಮಾಡಿದ್ದಾರೆ. ಇದೆಲ್ಲ ನಮ್ಮ ಗದ್ದೆಯಲ್ಲಿ ಬೆಳೆದಿರುವಂಥ ಪರಂಗಿ ಹಣ್ಣು, ಮಾವಿನಕಾಯಿ, ಅದು ಇದು ಎಲ್ಲ ಇಲ್ಲಿ ಡಂಪ್ ಮಾಡಿದ್ದಾರೆ. ಆ್ಯಂಡ್ ಇದು ವಾಷಿಂಗ್ ಮಿಷಿನ್ ಅಷ್ಟೇ. ಇಷ್ಟೇ. ಇದು ಮುಗಿದು ಇಲ್ಲಿಂದ ಈಚೆ ಬಂದರೆ ಈ ಥರ. ಅದೇನಪ್ಪ ಅಂತ ಅಂದರೆ ಇದು ಯಾರಾದ್ರೂ ಬಂದರೆ ಹೊರಗಡೆ ಅಂದರೆ ಇನ್ನೊಂದು ವಾಶ್ರೂಮ್, ಇಂಡಿಯನ್ ಟಾಯ್ಲೆಟ್ ಸುಮ್ಮನೆ ಇರಲಿ ಅಂತ ಮಾಡಿಸಿರೋದು. ಇದು ಹಿಂದೆಗಡೆ ಬ್ಯಾಕ್ ಸೈಡ್ ಹಸು ಕಟ್ಟಾಕೋದಕ್ಕೆ. ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬು 3 ಸಹ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮನೆ ನಿಮಗೆ ಇಷ್ಟ ಆಗಿದ್ದರೆ ಹಾರ್ಟ್ ಸಿಂಬಲ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ.